ಸುಧನ್ವನ 10ನೇ ವರುಷದ ಹುಟ್ಟಿದ ಹಬ್ಬ. ಅವನ ಅಪ್ಪ ಅಮ್ಮ ಮಗನಲ್ಲಿ ಉಡುಗೊರೆ ಏನು ಬೇಕೆಂದು ಕೇಳಿದರು. ಆಗ, ಅಪ್ಪ, ನನಗೊಂದು ಹೊಸ ಮೊಬೈಲ್ ಕೊಡಿಸು, ಗೇಮ್ಸ್ ಆಡಲು ಒಳ್ಳೆಯದಾಗುತ್ತದೆ. ನೀವು ನಿಮ್ಮ ಮೊಬೈಲಿನಲ್ಲಿ ಜಾಸ್ತಿ ಆಡಲು ನನಗೆ ಬಿಡುವುದಿಲ್ಲ ಎಂದು ಸುಧನ್ವ ಹಠ ಮಾಡತೊಡಗಿದನು. ಅದಕ್ಕೆ ಅವನಮ್ಮ, ಪುಟ್ಟ, ಹೀಗೆಲ್ಲ ಹಠ ಮಾಡಬಾರ್ದು ಪುಟ್ಟ, ನೀನು ದೊಡ್ಡವನಾಗ್ತೀಯಲ್ಲ, ಅವಾಗ ಬೇಕಿದ್ರೆ ಕೊಡಿಸ್ತೀನಿ ಕಣೋ. ಮೊಬೈಲನ್ನು ತುಂಬ ಬಳಸಿದರೆ ನಿನ್ನ ಕಣ್ಣಿಗೆ ಒಳ್ಳೆಯದಲ್ಲ. ಅದರ ಅವಶ್ಯಕತೆ ಇದ್ದಾಗ ನಾನೇ ಕೊಡಿಸುತ್ತೇನೆ ಸುಧನ್ವ. ಇವಾಗ ನಿನಗೆ ಆಡಲು ಆಟಿಕೆ ಸಾಮಾನುಗಳನ್ನು ಕೊಡಿಸುತ್ತೇನೆ ಎಂದು ಸಮಾಧಾನ ಮಾಡಿದಳು. ಆದರೆ ಪುಟ್ಟ ಸುಧನ್ವನಿಗೆ ಸಮಾಧಾನವಾಗಲಿಲ್ಲ. ಸಿಟ್ಟಿನಿಂದ ಮನೆಯ ಅಂಗಳಕ್ಕೆ ನಡೆದ. ತುಸು ಹೊತ್ತು ಅಂಗಳದಲ್ಲೇ ಅಲದಾಡಿದನು. ಅವನಿಗೆ ಮತ್ತೆ ಮತ್ತೆ ಮೊಬೈಲಿನದೇ ನೆನಪಾಗುತ್ತಿತ್ತು. ಅಷ್ಟು ಹೊತ್ತಿಗೆ ಪುಟ್ಟ ಹಕ್ಕಿ ಮರಿಯೊಂದು ಹಾರಿ ಬಂದು ಕುಳಿತಿತು. ಸರಿಯಾಗಿ ಗಮನಿಸಿದಾಗ ಅದು ಗುಬ್ಬಿ ಮರಿಯೆಂದು ಆತನಿಗೆ ತಿಳಿಯಿತು. ಅಮ್ಮ ಅವನಿಗೆ ತಂದುಕೊಟ್ಟಿದ್ದ ಹಕ್ಕಿಗಳ ಚಾಟಿನಲ್ಲಿ ಗುಬ್ಬಿ ಮರಿಯ ಚಿತ್ರವೊಂದಿತ್ತು. ಹಾಗಾಗಿ ಆತನಿಗೆ ಆ ಹಕ್ಕಿಯನ್ನು ಬೇಗ ಗುರುತಿಸಲು ಸಾಧ್ಯವಾಯಿತು. ಅತ್ತಿತ್ತ ಕುಣಿಯುತ್ತಾ ಹಾರುತ್ತಾ ಬಿದ್ದಿದ್ದ ಕಾಳುಗಳನ್ನು ತಿನ್ನುತ್ತಾ ಗುಬ್ಬಿ ಮರಿ ಕಂಡು ಖುಷಿಯಾಯಿತು. ಪುಟ್ಟನಿಗೆ ಅವನ ಅಜ್ಜಿ ಅವನಿಗೆ ಬಹಳ ಹಿಂದೆ ಕಾಕಣ್ಣ ಗುಬ್ಬಣ್ಣ ಕಥೆಯನ್ನು ಹೇಳಿದ್ದಳು. ಆತ ನರ್ಸರಿಯಲ್ಲಿದ್ದಾಗ ಅವನ ಟೀಚರ್ ಅವನಿಗೆ ಗುಬ್ಬಿ ಮೇಲೊಂದು ರೈಮ್ಸ್ ಹೇಳಿಕೊಟ್ಟಿದ್ದರು. ಅದೆಲ್ಲ ಅವನಿಗೆ ಈಗ ನೆನಪಾಯಿತು. ಆ ಹಾಡನ್ನೇ ಹಾಡಿದನು. ಬಾ ಬಾರೆ ಗುಬ್ಬಿ ಮರಿ, ತಂದಿರುವೆನಾ ಕಡ್ಲೆ ಪುರಿ, ಒಟ್ಟಿಗೆ ಕೂಡಿ ತಿನ್ನೋಣ, ಒಟ್ಟಿಗೆ ಕೂಡಿ ಹಾರೋಣ. ಬಾ ಬಾರೆ ಗುಬ್ಬಿ ಮರಿ. ಅಯ್ಯೋ ಪಾಪ, ಗುಬ್ಬಿ ಬರಲೇ ಇಲ್ಲ. ಮುಖ ತಿರುಗಿಸಿಕೊಂಡು ಕುಳಿತಿತು. ಅವನಿಗೆ ನಿರಾಶೆಯಾಯಿತು. ಆತ ಗುಬ್ಬಿ ಗುಬ್ಬಿ, ನನ್ನೊಂದಿಗೆ ಮಾತಾಡುತ್ತಿಲ್ವೇ? ಟೂ ಬಿಟ್ಟಿದ್ಯಾ? ಅಯ್ಯೋ, ಏನು ಆಶ್ಚರ್ಯ! ಆ ಗುಬ್ಬಿಗೆ ಮನುಷ್ಯರೊಂದಿಗೆ ಮಾತನಾಡಲು ಬರುತ್ತಿತ್ತು. ಅದು ತಕ್ಷಣವೇ, ಸುಧನ್ವ, ಹೇಗಿದ್ದೀಯಾ? ನಾನು ನಿನ್ನ ಬಳಿಗೆ ಬರುವುದಿಲ್ಲಪ್ಪ. ನನಗೆ ಮನುಷ್ಯರ ಕಂಡರೆ ಬಹಳ ಭಯ. ಅವರಿಂದಾಗಿ ನನ್ನ ಅಪ್ಪ, ಅಮ್ಮ, ಅಕ್ಕ, ತಮ್ಮ, ಪೂರ್ತಿ ಕುಟುಂಬವೇ ನಾಶವಾಗುತ್ತಿದೆ. ಅರೆ ಗುಬ್ಬಿ, ನಿಂದೊಳ್ಳೆ ಕಥೆ ಆಯ್ತಲ್ಲಪ್ಪ. ನಾವೇನ್ ಮಾಡಿದ್ದೇವೆ? ನಮ್ಮಮ್ಮ ನಿನ್ ಚಿತ್ರ ತಂದು ಕೊಟ್ಟಿದ್ದಾಳೆ ಗೊತ್ತಾ? ನಮ್ಮ ಅಜ್ಜಿ ನಿನ್ ಬಗ್ಗೆ ಕಥೆಯನ್ನು ಹೇಳಿದ್ದಾಳೆ. ನಮ್ಮ ಟೀಚರು ನಿನ್ ಮೇಲೆ ಹಾಡು ಕಲಿಸಿದ್ದಾರೆ. ನಾವೆಲ್ಲ ನಿನ್ನೆ ಪ್ರೀತಿಸ್ತೇವೆ ಅಲ್ವಾ? ಮತ್ತೆ ಕಳ್ತಿದೀಯಾ? ಆಗ ಗುಬ್ಬಿ ಕಣ್ಣೊರೆಸಿಕೊಂಡು, ಪುಟ್ಟ, ನೀವೆಲ್ಲ ಬಳಸುವ ಮೊಬೈಲಿಗೆ ಸಿಗ್ನಲ್ ಬರಬೇಕೆಂದು ದೊಡ್ಡ ದೊಡ್ಡ ಟವರ್ ಹಾಕಿಸುತ್ತೀರಲ್ಲ, ಅದರಿಂದಾಗಿ ನಾವೆಲ್ಲ ಬದುಕುವುದೇ ಕಷ್ಟವಾಗುತ್ತಿದೆ. ಎಷ್ಟು ಬೇಕು ಅಷ್ಟೇ ಮೊಬೈಲ್ ಬಳಸುತ್ತಾ ಹೋಗಿದ್ದರೆ ನಮಗೆ ಬಹಳ ತೊಂದರೆ ಆಗುತ್ತಿರಲಿಲ್ಲ ಗೊತ್ತಾ? ಮನುಷ್ಯರ ದುರಾಸೆಯಿಂದಾಗಿ ನಮ್ಮ ಪ್ರಾಣಕ್ಕೆ ತೊಂದರೆ ಉಂಟಾಗುತ್ತಿದೆ. ನಾನಿನ್ನು ಹೊರಟೆ, ಇಲ್ಲಿ ಇರಲಾರೆ ಹೆಚ್ಚು ಕಾಲ ಎಂದು ಗುಬ್ಬಿ ಬುರ್ರನೆ ಹಾರಿ ಹೊರಟು ಹೋಯಿತು. ಗುಬ್ಬಿ ಮರಿಯ ಮಾತು ಕೇಳಿ ಸುಧನ್ವನಿಗೆ ಬಹಳ ಬೇಸರವಾಯಿತು. ತನ್ನ ತಪ್ಪಿನ ಅರಿವಾಯಿತು. ಮನೆಯ ಒಳಗೆ ಹೋಗಿ ಆತ ತನ್ನ ಅಪ್ಪ ಅಮ್ಮನ ಬಳಿಗೆ ಬಂದು, ಅಮ್ಮ, ನೀನು ಹೇಳಿದ್ದು ನಿಜ ಅಮ್ಮ. ನಾನಿನ್ನು ಚಿಕ್ಕವನಿದ್ದೇನೆ. ನನಗೆ ಈಗಲೇ ಬೇರೆ ಮೊಬೈಲ್ ಬೇಡ. ಗುಬ್ಬಿ ಮರಿಯ ದೊಡ್ಡ ಚಿತ್ರವಿರುವ ಫೋಟೋವೊಂದನ್ನು ತಂದುಕೊಡಿ, ನನ್ನ ರೂಮಿನಲ್ಲಿ ಹಾಕಿಕೊಳ್ಳುವೆ ಎಂದು ಹೇಳಿದ. ಅವನ ಅಪ್ಪ ಅಮ್ಮ ಖುಷಿಯಿಂದ ಒಪ್ಪಿದರು.